ಪಿರಿಯಾಪಟ್ಟಣ ತಾಲೂಕಿನ ಸೂಳೆಕುಂಟೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 28ನೇ ವರ್ಷದ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ದೇವಾಲಯದಲ್ಲಿ ಮುಂಜಾನೆಯಿಂದ ತೀರ್ಥ ಸಂಗ್ರಹಣ, ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ, ಪೂಜಾ ಕೈಂಕರ್ಯಗಳು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಬಂದಂತಹ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿನಿಯೋಗಿಸಲಾಗಿತ್ತು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಎಚ್ ಸಿಂಗ್ರಿ ಶೆಟ್ಟಿ ಮಾತನಾಡಿ, ದೇವಾಲಯದ ಎದುರು ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ವಿಗ್ರಹ ನಿರ್ಮಿಸಲು ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿಪಡಿಸಲು ಈಗಾಗಲೇ ಸರ್ಕಾರ 3 ಎಕರೆ 10 ಗುಂಟೆ ಜಮೀನು ದೇವಾಲಯದ ಹೆಸರಿಗೆ ಮಂಜೂರು ಮಾಡಿದೆ. ಅಭಿವೃದ್ಧಿಪಡಿಸಲು ಭಕ್ತರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಕಾರ್ಯದರ್ಶಿ ಎಂಕೆ ಶಿವರಾಮ್ ಮಾತನಾಡಿ, ಪಿರಿಯಾಪಟ್ಟಣ ತಾಲೂಕಿನ ಕಾವೇರಿ ನದಿ ದಂಡೆಯಲ್ಲಿರುವ ಸೂಳೆಕುಂಟೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ 28ನೇ ವರ್ಷದ ಹನುಮ ಜಯಂತ್ಯೋತ್ಸವವನ್ನು ಸಾರ್ವಜನಿಕರು ಭಕ್ತಾದಿಗಳು ಸಹಕಾರದಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರು ಇರುವ ಶ್ರೀ ಅಂಜನಾದ್ರಿ ಪರ್ವತದ ಬೆಟ್ಟದಲ್ಲಿ 54 ಅಡಿ ಎತ್ತರದ ಹನುಮ ವಿಗ್ರಹ ಸ್ಥಾಪಿಸಲಾಗುವುದು. ಮಡಿಕೇರಿ, ಮೈಸೂರು, ಹಾಸನ, ಕುಶಾಲನಗರ, ಬೆಂಗಳೂರು ಮುಂತಾದ ಕಡೆಗಳ ಕುಲ ದೇವರ ಭಕ್ತಾದಿಗಳು ಇದ್ದು ಇವರು ಹಾಗೂ ದಾನಿಗಳ ಸಹಕಾರದಿಂದ ನಿರ್ಮಿಸಲಾಗುವುದು. ಬೆಂಗಳೂರಿನ ಮೂಲದಾನಿ ಅಮರನಾಥ್ ಎಂಬುವರು 50 ಲಕ್ಷ ರೂಪಾಯಿ ಅಭಿವೃದ್ಧಿಗೆ ದಾನವಾಗಿ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದರು. ಆಂಜನೇಯ ಸ್ವಾಮಿ ಅವರ ಜಯಂತಿ ಆಚರಣೆ ಸಂದರ್ಭದಲ್ಲಿ ಹೇಳಬೇಕೆಂದಿರುವ ಈ ವಿಷಯನ ಹೇಳಬೇಕಾಗಿದೆ. ಈ ಸದ್ಯದಲ್ಲೇ ನಮಗೆ ಈಗಾಗಲೇ ಬೆಟ್ಟದ ಮೇಲೆ 3 ಎಕರೆ 10 ಗುಂಟೆನ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆಗೋಸ್ಕರ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಿಂದ ಮಂಜೂರಾಗಿದೆ. ಆ ಬೆಟ್ಟದ ಮೇಲೆ 45 ಅಡಿ ಎತ್ತರದ ಒಬ್ಬ ಆಂಜನೇಯನ ನಾವು ನಿರ್ಮಿಸಬೇಕಾಗಿದೆ. ಆ ನಿರ್ಮಾಣಕ್ಕೆ ಎಲ್ಲ ಭಕ್ತಾದಿಗಳ ಸಹಕಾರ ಬೇಕಾಗಿದೆ. ನಾವೆಲ್ಲ ಸಹಕಾರ ನೀಡಬೇಕಾಗಿ ನಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ತೇನೆ. ಈ ಕೆಲವೇ ದಿವಸಗಳಲ್ಲಿ ಆ ಕೆಲಸ ಪ್ರಾರಂಭವಾಗಿದೆ. ಆ ಕೆಲಸಕ್ಕೋಸ್ಕರ ನಮ್ಮ ಭಕ್ತರಾದ ಅನಂತರಾಮಯ್ಯವರು 50 ಲಕ್ಷ ಆ ಬೆಟ್ಟದ ಇಂಪ್ರೂವ್ಮೆಂಟ್ಸ್ಗೆ ಮಂಜೂರು ಮಾಡಿಸಿದ್ದಾರೆ. ಅದರಲ್ಲಿ ಆ ಬೆಟ್ಟದ ಮೇಲೆ ಎಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಲಾಗುತ್ತದೆ. ಆಂಜನೇಯ ಸ್ವಾಮಿಯವರನ್ನು ಅಲ್ಲಿ ನಿರ್ಮಿಸಿ ಭಕ್ತಾದಿಗಳು ಬಂದವರಿಗೆ ಈ ಊರು ಒಂದು ಟೂರಿಸ್ಟ್ ಸೆಂಟರ್ ಆಗಿ ಮುಂದೆ ಬೆಳೀಲಿ ಅಂತ ಹೇಳ್ಬಿಟ್ಟು ನಾನು ಆಸೆ ಮಾಡಿ ಆಂಜನೇಯ ಸ್ವಾಮಿ ಆಶೀರ್ವಾದ ಈ ರೀತಿ ಮುಂದೆ ಇರಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥಿಸ್ತೇನೆ. ಸೂಳೆಕೋಟೆ ಗ್ರಾಮದಲ್ಲಿ 28ನೇ ವರ್ಷದ ಶ್ರೀಮದ್ ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಾರ್ವಜನಿಕ ಭಕ್ತಾದಿಗಳ ಸಹಕಾರದಿಂದ ಶ್ರೀ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಸಮಿತಿಯವರು ಈ ಗ್ರಾಮದಲ್ಲಿ ಹಮ್ಮಿಕೊಂಡು ಅತಿ ಜಾಗರೂಕತೆಯಿಂದ
ಈ ಒಂದು ಹನುಮ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಇದಕ್ಕೆ ಅನೇಕ ಭಕ್ತರು ಬೆಂಗಳೂರು ಇರ್ಬೋದು, ಮೈಸೂರು, ಹಾಸನ, ಕುಶಾಲನಗರ, ಮಡಿಕೇರಿ ಅನೇಕ ಸ್ಥಳಗಳ ಭಕ್ತರುಗಳು ತಮ್ಮ ಮನೆದೇವರು ಅವ್ರ ಸಹಕಾರದಿಂದ ನಾವು ಈ ಕಾರ್ಯನ ಪ್ರತಿ ವರ್ಷ ರಥೋತ್ಸವ ಹಾಗೂ ಹನುಮ ಜಯಂತಿಯನ್ನು ಆಚರಿಸ್ತಾ ಮಾಡ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ಮುಂದೆ ನಮ್ಮೂರಿಂದ ಒಂದು 100 ಮೀಟರ್ ದೂರದಲ್ಲಿ ಅಂಜನಾದ್ರಿ ಪರ್ವತ ಅಂತ ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ 54 ಅಡಿ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಸ್ಥಾಪನೆ ಮಾಡೋಕ್ಕೆ ಈ ಆಂಜನೇಯ ಸ್ವಾಮಿಯ ಕುಲದವರು ಅಂದರೆ ಅವರ ಮನೆ ದೇವರು ಒಕ್ಕಲವರು ತುಂಬ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಆ ಸಹಕಾರದಿಂದ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು ಅಂತ ಈಗಾಗಲೇ ಬೆಂಗಳೂರಿನ ಒಬ್ಬರು ಭಕ್ತರು ಅಮರನಾಥ್ ಅನ್ನೋರು 50 ಲಕ್ಷ ಕೊಟ್ಟಿದ್ದಾರೆ. ಆ ದುಡ್ಡನ್ನ ಈಗ ಆ ಮಠ ಮಾಡಿಸೋಕ್ಕೆ, ಮಂಟಿನ ಒಂದು ಬೋರ್ ತೆಗ್ಸೋಕ್ಕೆ ಮತ್ತು ಕಾಂಪೌಂಡ್ ಮಾಡಿಸೋಕ್ಕೆ ಬಳಸ್ಕೊತಾ ಇದ್ವಿ. ನೆಕ್ಸ್ಟು ಭಕ್ತರು ಬರ್ಲಿಕ್ಕೆ ಹೇಳಿದ್ದಾರೆ. ನಾವೆಲ್ಲ ಹೋಗಿ ಭಕ್ತರನ್ನ ಸಂದರ್ಶಿಸಿ ವಿಗ್ರಹ ಮಾಡೋಕ್ಕೆ ಪ್ರೇರೇಪಣೆ ಆಗೋ ರೀತಿ ಭಕ್ತರನ್ನ ಉತ್ತೇಜನ ಕೊಡ್ತಾ ಇದ್ವಿ.